ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಕೊಡದಿದ್ರೆ ವಿಷ ಕುಡಿತೇವೆ. ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಅನ್ನ ಕೊಡದೆ ಹೋದ್ರೆ ವಿಷ ಕುಡಿತೇವೆ. ಬಾಗಲಕೋಟೆಯಲ್ಲಿ ವೀಣಾ ಬೆಂಬಲಿಗರು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ. ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಅನ್ನ ಕೊಡಲೇಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇಲ್ಲದಿದ್ರೆ ಹೈಕಮಾಂಡ್ ಎದುರೇ ವಿಷ ಸೇವಿಸಿ ನಾವು ಸಾಯ್ತೇವೆ. ಬೇರೆಯವರಿಗೆ ಟಿಕೆಟ್ ಕೊಟ್ರೆ ನಾವು ಒಪ್ಪೋದಿಲ್ಲ ಎಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಟ್ರೆ ನಾವು ಖಂಡಿತವಾಗಿಯೂ ಸೋಲಿಸ್ತೇವೆ ಅಂತ ವೀಣಾ ಬೆಂಬಲಿಗರು ಇಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂದ್ರೆ ವೀಣಾ ಅವರಿಗೆ ಟಿಕೆಟ್ ಅನ್ನ ಕೊಡಿ, ಇಲ್ಲದಿದ್ರೆ ಸಂಯುಕ್ತ ಅವರ ವಿರುದ್ಧದ ನಮ್ಮ ಹೋರಾಟ, ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಎಚ್ಚರಿಸಿದ್ದಾರೆ. ಬಾಗಲಕೋಟೆ ಡಿಸ್ಟಿಕ್ ಇದ್ದ ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಕೊಟ್ರೆ ಪರವಾಗಿಲ್ಲ. ಟಿಕೆಟ್ ಕೊಡಲಿಲ್ಲ ಅಂದ್ರೆ ನಾವು ಹೈಕಮಾಂಡ್ ಮುಂದಾರ ಬಂದು ನೀವು ಎಣ್ಣೆ ಕುಡಿದು ಸಾಯ್ತೀವಿ, ಹೊರತಾಗಿ ನಾವು ಮುಂದಕ್ಕೆ ಹಗಲೋದಿಲ್ಲ. ನಮ್ಮ ಟಿಕೆಟ್ ಇವತ್ತು ಸಂಜೆನದ್ರಾಗ ಓಕೆ ಮಾಡಲೇಬೇಕು. ಬೇರೆದವರು ತಂದ್ರೆ ಅಂದ್ರೆ ನಾವು ನಿಮ್ಮ ಜಿಲ್ಲಾದೊಳಗೆ ನಾವು ಏನ್ ಮಾಡ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಅವರು ಬೆಳತಾನ ಅಡ್ಡಾಡಿ ನಿಮ್ಮನ್ನ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕರ್ಕೊಂಡು ಎಲ್ಲ ನಿಮ್ಮ ಇಲೆಕ್ಷನ್ ಎಲ್ಲ ಮಾಡಿ ಎಲ್ಲ ಹೈಕಮಾಂಡ್ ಅವ್ರನ್ನ ಆರಿಸ್ತಂದವರು ವೀಣಾ ಕಾಶ್ಯಪ್ಪನವರೇ. ಅವ್ರು ಇಲ್ಲಿಲ್ಲ ಆದ್ರೆ ನೀವು ಆರಿಸಿ ಬರ್ತಿದ್ದಿಲ್ಲ. ಇಡೀ ನಾಡಕ್ಕೆಲ್ಲರಿಗೆ ಬೇಕಾಗ್ಯಾರ. ಅವರು ಬಡ ಜನರನ್ನ ಎತ್ತಿ ಹಿಡಿದಾರ. ಬಡರ ಮನೆಗೆ ಹೋಗಿ ಮಕ್ಕಳಿಗೆ ಊಟ ಹಾಕಿ ತಿನ್ನಿಸ್ಕೊಟ್ಟು ಬಂದಾರ. ಅವ್ರ ಕನಕರ ಎಲ್ಲರಿಗಿದೆ. ನೀವು ಬೇರೆ ಊರವ್ರು ತಂದು ನೀವು ಇಲ್ಲಿಟ್ರಿ ಅಂದ್ರೆ ನಾವು ನಿಮ್ಮನ್ನ ಬಲ್ಸೋದಿಲ್ಲ. ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಇಡೀ ಕಾರ್ಯಕರ್ತರು ಮಹಿಳೆಯರು ಎಲ್ಲರೂ ಕೂಡಿ ನಾವು ಏನು ಮಾಡ್ತೀವಿ ಅನ್ನೋದು ನಿಮಗೆ ಚಂದ ಅನ್ನೋದ್ರಾಗ ಗೊತ್ತಾಗಬೇಕು. ಇಲ್ಲಾಂದ್ರೆ ಎಣ್ಣೆ ಕೂಡ ಸಾಯ್ತೀವಿ, ಹೊರತಾಗಿ ವೀಣಾ ಕಾಶ್ಯಪ್ಪನವ್ರಿಗೆ ಟಿಕೆಟ್ ಸಿಗಲೇಬೇಕು. ಇವತ್ತು ಹೆಣ್ಮಕ್ಳು ನಾವು ಹೊರಗೆ ಬರ್ಬೇಕಂತಂದ್ರೆ ವೀಣಾ ಕಾಶ್ಯಪ್ಪನವರೇ ನಮ್ಮ ಕಾರಣ. ಅವ್ರು ನಮ್ಗೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ಯಾರ. ನಾವು ಒಂದು ದಿವಸ ಅವ್ರಿಗೆ ನಾವು ಏನಾದರೂ ತ್ರಾಸ ಬಂದ್ರೆ ನಾವು ಏನ್ರಿ ಬಿಜಾಪುರಕ್ಕೆ ಹೋಗೋಕ್ಕಾಗತ್ತೇನ್ರಿ? ನಾವು ಬಿಜಾಪುರಕ್ಕೆ ಹೋಗೋಕ್ಕಾಗತ್ತಾನ? ನಿಮ್ಗೆ ಕೇಳ್ತೀನಿ. ನಮ್ಮ ಬಾಗಲಕೋಟೆಯವರಿದ್ರೆ ನಾವು ಹೋಗ್ತೀವಿ ರೀ. ಅಲ್ಲಿ ನಾವು ಹೋಗಿ ನಮ್ಮ ಕಷ್ಟ ಏನು, ನಮ್ಮ ಸುಖ ಏನು ನಾವೆಲ್ಲ ಮಾತಾಡ್ತೀವಿ. ಅವ್ರು ನಮ್ಮ ಪಕ್ಕಕ್ಕೆ ಕುಂದಿಸ್ಕೊಂಡು ಮಾತಾಡ್ತಾರೆ, ಬೇರೆದವ್ರು ನಮ್ಮ ಪಕ್ಕಕ್ಕೆ ಕುಂದಿಸ್ಕೊಂಡು ಮಾತಾಡ್ತಾರ. ಹೇಳಿ ನೀವು, ನಮ್ಗೆ ಅವ್ರು ಬೇಕೇ ಬೇಕು. ಹೌದು, ಸೋತ್ರು ಅವ್ರ ಮನೆಗೆ ಕುಂತಿಲ್ಲ. 5 ವರ್ಷ ಆದ್ರೂ ಅವ್ರ ಮನೆಗೆ ಕುಂತಿಲ್ಲ. ಎಲ್ಲರಿಗೂ ಗೊತ್ತೈತಿ. ಅವ್ರು ಎಲ್ಲ ಕಡೆ ಓಡಾಡ್ಯಾರ, ಎಲ್ಲ ಕಡೆ ಮಾಡ್ಯಾರ. 5 ವರ್ಷ ಪಕ್ಷ ಸಂಘಟನೆ ಮಾಡ್ಯಾರ. VVK ಫೌಂಡೇಶನ್ ಎಲ್ಲರಿಗೂ ಗೊತ್ತಿರ್ಬೇಕು. VVK ಫೌಂಡೇಶನ್ ಎಷ್ಟು ದೊಡ್ಡ ಪ್ರಮಾಣದಾಗ ಅವ್ರು ಇದನ್ನ ಮಾಡಿದ್ರು. ಇದನ್ನೆಲ್ಲ ಮಾಡಿದವ್ರಿಗೆ ನೀವು ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಹೆಂಗ್ರಿ? ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ವೀಣಾ ಕಾಶ್ಯಪ್ಪನವ್ರು ಬರ್ಬೇಕು.